ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಐಟೆ ಮಾನ್ವಿ ಚಾನಲ್. ಸೊ ಲಾಸ್ಟ್ ಕ್ಲಾಸಲ್ಲಿ ಪ್ರೋಗ್ರಾಮ್ಸ್ ಡಿಸ್ಕಸ್ ಮಾಡಿದ್ವಿ. ಓನ್ಲಿ ಪ್ರೋಗ್ರಾಮ್ಸ್, ಹೌದಾ, ಯಾವ ರೀತಿ ಒಂದು ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳೋದಾಗಿರ್ಬೋದು, ಸೊ ಬಿಗ್ಗೆಸ್ಟ್ ಆಫ್ 2 ನಂಬರ್ಸ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ಕ್ಲಾಸಲ್ಲಿ ಹೊಸದಾಗಿ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಅರೇಸ್. ಓಕೆ, ಸೊ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಕೇಳಿದ್ರಿ, ಹೌದಾ? ಸೊ ಅಲ್ಲಿ ಒಂದು ಡಿಫ್ರೆಂಟ್ ಟಾಪಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ. ಇವತ್ತಿನ ಕ್ಲಾಸಲ್ಲಿ ಅರೇಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇನ್ ಸಿ ಪ್ರೋಗ್ರಾಮಿಂಗ್. ಓಕೆ, ಸಿಯಲ್ಲಿ ಏನೈತೆ ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಇದು ಆಗಿರ್ಬೋದು. ದೆನ್ ಅರೇಸ್ ಆಗಿರ್ಬೋದು, ಇಫ್ ಎಲ್ಸ್, ಡಿಸಿಷನ್ ಮೇಕಿಂಗ್, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆದ ಟಾಪಿಕ್ಸ್. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ ಕ್ಲಾಸಸ್ ಎಲ್ಲ. ನೋಡಿ, ಫಸ್ಟ್ ಅರೇಸ್ ಅಂದರೆ ಏನು, ಅರೇಸ್ ಎಲ್ಲಿ ಯೂಸ್ ಆಗುತ್ತೆ ಪ್ರೋಗ್ರಾಮ್ಸಲ್ಲಿ ಅಂಥೇಳಿ. ಸೊ ಅರೇಸ್ ಇಟ್ಕೊಂಡು ನಾವು ಒಂದು ಪ್ರೋಗ್ರಾಮ್ನ ಹೇಗೆ ಡಿಸೈನ್ ಮಾಡ್ಬೋದು ಅಂಥೇಳಿ ನೋಡೋಣ. ಅರೇಸ್ ಆರ್ ವೈಡ್ಲಿ ಯೂಸ್ಡ್ ಡಾಟಾ ಟೈಪ್ ಇನ್ ಸಿ ಲ್ಯಾಂಗ್ವೇಜ್. ಹೌದಾ, ಯಾವ ರೀತಿ ಯೂಸ್ ಮಾಡ್ತೀವಿ? ವೈಡ್ಲಿ ಅಂತಂದರೆ ಏನಾಗುತ್ತೆ, ನಾವು ಒಂದು ಪ್ರೋಗ್ರಾಮಲ್ಲಿ ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೋದು ಅರೇಸ್ನ ಯೂಸ್ ಮಾಡಿಕೊಂಡು. ಅರೇ ಈಸ್ ಎ ಗ್ರೂಪ್ ಆಫ್ ರಿಲೇಟೆಡ್ ಡಾಟಾ ಐಟಮ್ಸ್ ದಟ್ ಶೇರ್ ಎ ಕಾಮನ್ ನೇಮ್ ವಿತ್ ಸೇಮ್ ಡೇಟಾ ಟೈಪ್. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ, ರಿಲೇಟೆಡ್ ಡಾಟಾ ಐಟಮ್ಸ್ ಅಂದರೆ ಪ್ರೀವಿಯಸ್ ನಾವು ಯಾವ ರೀತಿ ಪ್ರೋಗ್ರಾಮಲ್ಲಿ ಒಂದು ಡೇಟಾ ಟೈಪ್ಸ್ ಆಗಿರ್ಬೋದು, ವೇರಿಯಬಲ್ಸ್ ಆಗಿರ್ಬೋದು, ಕೀವರ್ಡ್ಸ್ ಆಗಿರ್ಬೋದು, ಯಾವ ರೀತಿ ಯೂಸ್ ಮಾಡ್ತಾ ಇರ್ತಿದ್ವೋ, ಸೊ ಅದೇ ಥರ ಇದರಲ್ಲಿನೂ ಅಷ್ಟೇ ಡೇಟಾ ಟೈಪ್ಸ್ನ ಯೂಸ್ ಮಾಡ್ಕೊಂಡು, ಡೇಟಾ ಟೈಪ್ಸ್ ಯಾವ ಬರ್ತವೆ, ಇಂಟ್, ಫ್ಲೋಟ್, ಡಬಲ್, ಕ್ಯಾರ್, ಈ ರೀತಿಯಾದಂಥ ಡೇಟಾ ಟೈಪ್ಸ್ನ ಯೂಸ್ ಮಾಡಿಕೊಂಡು ಅರೇಸ್ನ ಡಿಸೈನ್ ಮಾಡ್ಬೋದು. ಅದರಲ್ಲಿ ನೋಡೋಣ, ಆ್ಯಂಡ್ ಅರೇ ನೇಮ್ ಇದರಲ್ಲಿ ಯಾವ ರೀತಿ ಬರಿತೀವಿ ಅಂತಂದರೆ ನೋಡಿ, ಇಲ್ಲಿ ಅರೇ ನೇಮ್, ರೋಲ್ ನಂಬರ್. ಅಂದರೆ ನಾವು ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಒಂದು ಅರೇಸ್ನ ಅಂತ ಹೇಳಿದರೆ, ಸೀರಿಯಲ್ ನಂಬರ್ಸ್ ಪ್ರಕಾರ, ಅಂದರೆ ಫ್ರಮ್ 1 2 3 ಇಂದ ಇರ್ಬೋದು, 0 1 2 3 ಅಂತ ಹೇಳಿ ಇರ್ಬೋದು. ಸೊ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಆ್ಯಂಡ್ ಅರೇ ನೇಮ್, ರೋಲ್ ನಂಬರ್. ಅರೇ ನೇಮ್ ಅಂತಂದರೆ ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಒಂದು ನಂಬರ್ ಆಗಿರ್ಬೋದು. ಅರೇ ನೇಮ್ ಅಂತಂದರೆ ಸೊ 1 2 3 ಆ ಥರ ಆಗಿರ್ಬೋದು. ದೆನ್ ರೋಲ್ ನಂಬರ್ ಟು ರೆಪ್ರೆಸೆಂಟ್ ಎ ಸೆಟ್ ಆಫ್ ರೋಲ್ ನಂಬರ್ ಆಫ್ ಎ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ನೇಮ್ ಆಗಿರ್ಬೋದು, ಅದ್ರ ಜೊತೆಗೆ ಆ ಸ್ಟೂಡೆಂಟ್ಗೆ ಇರುವಂತಹ ರೋಲ್ ನಂಬರ್ ಇಟ್ಕೊಂಡು ನಾವು ಅರೇಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಎ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಸ್ ಇಂಡಿಕೇಟೆಡ್ ಬೈ ಎ ನಂಬರ್ ಕಾಲ್ಡ್ ಇಂಡೆಕ್ಸ್ ನಂಬರ್. ಸೊ ಮೇನ್ ಇಂಪಾರ್ಟೆಂಟ್ ಇಂಡೆಕ್ಸ್ ನಂಬರ್ ಅಂತಂದರೆ ಏನು ಅಂದರೆ 0. ಓಕೆ, ಸೊ ಅರೇಸಲ್ಲಿ ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಫ್ರಮ್ 0 ಇಂದ ಸ್ಟಾರ್ಟ್ ಮಾಡ್ತೀವಿ. 0 1 2 3 4. 0 ಅನ್ನೋದು ಏನು, ಇಂಡೆಕ್ಸ್ ನಂಬರ್ ಅಂತೇಳಿ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ದೇರ್ ಆರ್ 3 ಟೈಪ್ಸ್ ಆಫ್ ಅರೇಸ್. ಇದರಲ್ಲೂ ಅಷ್ಟೇ 3 ಸಬ್ ಟೈಪ್ಸ್ ಡಿವೈಡೆಡ್ ಆಗಿದೆ. ಅದರಲ್ಲಿ 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ, ಮಲ್ಟಿ ಡೈಮೆನ್ಷನಲ್ ಅರೇ. ಸೊ ಯಾವ್ಯಾವ ರೀತಿ ನೋಡಿ, ಇಲ್ಲಿ 1 ಡೈಮೆನ್ಷನಲ್, 2 ಡೈಮೆನ್ಷನಲ್, ಮಲ್ಟಿ ಡೈಮೆನ್ಷನಲ್. ಓಕೆ, ಯಾವ ರೀತಿ ಇರ್ತವೆ ಅಂತ ಹೇಳಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. 1 ಡೈಮೆನ್ಷನಲ್ ಅರೇಸ್. ಓಕೆ, ಸೊ 1 ಡೈಮೆನ್ಷನಲ್ ಅರೇ ಹೇಗಿರುತ್ತೆ, ಅದನ್ನು ಯಾವ ರೀತಿ ನಾವು ಪ್ರೋಗ್ರಾಮಲ್ಲಿ ಡಿಸೈನ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ದ 1 ಡೈಮೆನ್ಷನಲ್ ಅರೇ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅನ್ ಅರೇ ವಿತ್ ಸಿಂಗಲ್ ರೋ. ಯಾವ ರೀತಿ ಅದು ಡಿಫೈನ್ ಆಗುತ್ತೆ ಅಂತಂದರೆ, ಸಿಂಗಲ್ ರೋ ಮುಖಾಂತರ ಏನಾಗುತ್ತೆ, ಅದು ಶೋ ಆಗುತ್ತೆ. ಆ್ಯಂಡ್ ಮಲ್ಟಿಪಲ್ ಕಾಲಮ್ಸ್, ಅಂದರೆ ಕಾಲಮ್ಸ್ ನಾವು ಎಷ್ಟಾದರೂ ಹಾಕ್ಕೊತ ಹೋಗ್ಬೋದು. ಬಟ್ ಸ್ಟಾರ್ಟಿಂಗ್ ಎಲ್ಲಿಂದ ಅಂತ ಹೇಳಿದೆ ನಿಮಗೆ, 0 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ, ಹೌದಾ? ಹಾಗಾಗಿ 0 1 2 3 4 ಅಂಥೇಳಿ ರೋಸಲ್ಲಿ ಏನಾಗುತ್ತೆ, ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಕಾಲಮ್ ಏನು ಮಾಡ್ಬೋದು, ನಾವು ಮಲ್ಟಿಪಲ್ ಕಾಲಮ್ಸ್ ಹಾಕೋಬೋದು, ಬಟ್ ಸಿಂಗಲ್ ರೋ ಅಲ್ಲಿ ಮಾತ್ರ ಡಿಸ್ಪ್ಲೇ ಆಗುತ್ತೆ. ದ ಎಲಿಮೆಂಟ್ಸ್ ಇನ್ 1D ಅಂತಂದ್ರೆ ಏನು, 1 ಡೈಮೆನ್ಷನಲ್ ಅರೇ ಆರ್ ಅಸೆಸ್ಡ್ ಯೂಸಿಂಗ್ ದೇರ್ ಇಂಡೆಕ್ಸ್ ನಂಬರ್. ಸೊ ಇಂಡೆಕ್ಸ್ ನಂಬರ್ ಏನಂತ ಹೇಳಿದೆ ನಿಮಗೆ, ಫ್ರಮ್ 0, ಹೌದಾ? 0 ಇಂದ ಸ್ಟಾರ್ಟ್ ಆಗೋದೆ ಇಂಡೆಕ್ಸ್ ನಂಬರ್. ಸೊ ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ ಒಂದು ಕ್ಯೂಬಿಕ್ ಸ್ಟ್ರಕ್ಚರ್ ಇದೆ, ಹೌದಾ? ಸೊ ಏನಿದು ಅಂತಂದರೆ ಸಿಂಗಲ್ ರೋಸ್ ಏನಾಗುತ್ತೆ, ಇಲ್ಲಿ ಒಂದು ರೋ ಅಂದರೆ ಸೊ 1 2 3 ಅಂದರೆ 0 1 2 3 ಟೋಟಲ್ ಎಷ್ಟಿದ್ದಾವೆ ಇಲ್ಲಿ, 3 ಅರೇಸ್, ಅಂದರೆ 2 ಅರೇಸ್ ಇದ್ದಾವೆ, ಅಂದರೆ 0 ಇಂದ ಸ್ಟಾರ್ಟ್ ಆಗುತ್ತೆ, ಹೌದಾ? ಸೊ ನೋಡೋಣ, ಅದ್ರ ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ 1 ಡೈಮೆನ್ಷನಲ್ ಅರೇ, ಹೌದಾ? 1 ಡೈಮೆನ್ಷನಲ್ ಅರೇ ಯಾವ ರೀತಿ ನಾವು ಬರಿತೀವಿ ಅಂತಂದರೆ, ಮೈ ಅರೇ, ಇಲ್ಲಿ ಏನಾಗುತ್ತೆ, ಓಪನ್ ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ ಆಗುತ್ತೆ. ನೋಡಿ, ಇಲ್ಲಿ ಇದೇನಿದೆ, ರೆಕ್ಟ್ಯಾಂಗ್ಯುಲರ್ ಬ್ರ್ಯಾಕೆಟ್ 0, ಮೈ ಅರೇ 1, ಮೈ ಅರೇ 2 3 4. ಅಂದರೆ ಇಲ್ಲಿ ಏನಾಗುತ್ತೆ, ಅರೇನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಯಾವ ರೀತಿ ಅಂತ ಹೇಳಿ, ಅರೇ ರಿಫ್ಲೆಕ್ಷನ್ ವೇರಿಯೇಬಲ್ಸ್, REF ಅಂತಂದರೆ ಏನಾಗುತ್ತೆ, ರಿಫ್ಲೆಕ್ಷನ್ ಅಂತೇಳಿ, ಈಕ್ವಲ್ ಟು ನ್ಯೂ ಡೇಟಾ ಟೈಪ್ ಅರೇ ಸೈಜ್. ಅರೇ ಸೈಜ್ ಅಂದರೆ ಎಷ್ಟಾಗುತ್ತೆ ನಾವು ನೋಡ್ಬೋದು, 1 2 3 4 ಈ ರೀತಿಯಾದಂಥ ಸೈಜ್ ಮುಖಾಂತರ
ನಾವು ಅದನ್ನು ಅರೇನ ಚೂಸ್ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಮೈ ಅರೇ ಈಕ್ವಲ್ ಟು ನ್ಯೂ ಇಂಟ್ 5. ಇಂಟ್ 5 ಅಂತಂದ್ರೆ ಏನಾಗುತ್ತೆ, ಟೋಟಲ್ ಎಷ್ಟಿದಾವೆ ಇಲ್ಲಿ ಕಾಲಮ್ಸ್ ಎಷ್ಟಿದಾವೆ, ಒಂದೇ ರೋ ಇದೆ. ಹೌದಾ, ಒಂದೇ ರೋ ಇದೆ. ಕಾಲಮ್ಸ್ ಎಷ್ಟಿದಾವೆ, ಟೋಟಲ್ 5 ಕಾಲಮ್ಸ್ ಇದಾವೆ. ಹಾಗಾಗಿ ನ್ಯೂ ಇಂಟೀಜರ್ ಅಲ್ಲಿ ಎಷ್ಟಿದಾವೆ, 5 ಕಾಲಮ್ಸ್ ಅಂತೇಳಿ ನಾವು ಡಿಕ್ಲೇರ್ ಮಾಡಿದೀವಿ. ಇಲ್ಲಿ ನೋಡ್ಬೋದು ನೀವು ಮೈ ಅರೇ 1 2 3 4. ಓಕೆ, ಸೊ 1 2 3 4 ಅಂತಂದ್ರೆ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ 10 ಬರುತ್ತೆ, 20 30 40 50 ಅಂದರೆ ಇಲ್ಲಿ 1 ಇಂದ ತಗೊಂಡಿದ್ದಾರೆ. 0 ಇಂದ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ 10 20 30 ಅಂತ ಹೇಳಿ ನೋಡಿ. ಇಲ್ಲಿ 10 20 30 20 30 40 ಆ್ಯಂಡ್ 50. ಹೌದಾ, ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಡಿಸ್ಪ್ಲೇ ಆಗಿದೆ ಅಂತ ಹೇಳಿ. 0 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ ನಾನು ಅರೇಯಲ್ಲಿ. ದಿಸ್ ಇಸ್ ವಾಟ್ ಕಾಲ್ಡ್ ಇಂಡೆಕ್ಸ್ ನಂಬರ್ ಅಂತೇಳಿ ಹೇಳ್ತೀವಿ. ಸೊ 1 ಡೈಮೆನ್ಷನಲ್ ಅರೇ ಅಂದರೆ ಏನಂತ ನೋಡಿದ್ರಲ್ಲ, ಜಸ್ಟ್ ಏನಿಲ್ಲ, ಇದರಲ್ಲಿ ಏನಿದೆ 1 ಡೈಮೆನ್ಷನಲ್ ಅರೇ ಅಂದರೆ ರೋಸಲ್ಲಿ ಡಿಸ್ಪ್ಲೇ ಆಗುತ್ತೆ, ಬಟ್ ಸೆವೆರಲ್ ಮಲ್ಟಿಪಲ್ ಕಾಲಮ್ಸ್ಗಳಲ್ಲಿ ನಮ್ಗೆ ಏನು ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಇದೇನಾಗುತ್ತೆ, ಒಂದು ಸಿಂಟೆಕ್ಸ್ ಅಂತೇಳಿ ಹೇಳ್ಬೋದು. ಅರೇ ರಿಫ್ಲೆಕ್ಷನ್ ವೇರಿಯಬಲ್ ಈಕ್ವಲ್ ಟು ನ್ಯೂ ಡೇಟಾ ಟೈಪ್ ಅರೇ ಸೈಜ್. ಓಕೆ, ಈ ರೀತಿ ನಾವೇನು ಬರೀಬೇಕು, 1 ಡೈಮೆನ್ಷನಲ್ ಅರೇ ಫಾರ್ಮೆಟ್ ಇದು. ನೆಕ್ಸ್ಟ್ ನೋಡೋಣ 2 ಡೈಮೆನ್ಷನಲ್ ಅರೇಸ್. ಸೊ 1 ಡೈಮೆನ್ಷನಲ್ ನೋಡಿದರೆ ಇವಾಗ 2 ಡೈಮೆನ್ಷನಲ್ ಅರೇ ಯಾವ ರೀತಿ ಇರುತ್ತೆ ಅಂತ ಹೇಳಿ. ದ 2 ಡೈಮೆನ್ಷನಲ್ ಅರೇ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅರೇಸ್ ಆಫ್ PF arrays. The 2D array is organized as matrix which can be represented as the collection of rows and columns. ಇದ್ರಾಗ ಏನಾಗುತ್ತೆ, 2 ಡೈಮೆನ್ಷನಲ್ ಅರೇಸ್ ಅಂದರೆ ಏನಾಗುತ್ತೆ, ನಾವು ಸಿಂಗಲ್ ರೋ ಅಲ್ಲಿ ನೋಡಿದ್ವಿ, ಆ ಸಿಂಗಲ್ ರೋನ ಡಬಲ್ ಟೈಮ್ಸ್ ಏನಾಗುತ್ತೆ, ಕಲೆಕ್ಷನ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಎರಡು ಏನಾಗುತ್ತೆ, ಡಬಲ್ ಆಗುತ್ತೆ. ಅಂದರೆ ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. ಸೊ ಮ್ಯಾಥಮೆಟಿಕ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಮ್ಯಾಥಮೆಟಿಕ್ಸಲ್ಲಿ ಮ್ಯಾಟ್ರಿಕ್ಸ್ ಅಂತೇಳಿ ಸೆಪ್ರೇಟಾಗಿ ಒಂದು ಚಾಪ್ಟರ್ ಬರುತ್ತೆ. ಸೊ ಆ ಚಾಪ್ಟರ್ ಮುಖಾಂತರ ಯಾವ ರೀತಿ ನಾವು ಮಾಡ್ಬೋದು ಅಂತ ಹೇಳಿ ಇದು ಲಿಟಲ್ ಬಿಟ್ ಸ್ಮಾಲ್ ಎಕ್ಸ್ಪ್ಲನೇಷನ್ ಅಷ್ಟೇ ಇದರಲ್ಲಿ. ದ ಎಲಿಮೆಂಟ್ಸ್ ಆಫ್ ದ ಅರೇಸ್ ಆರ್ ಅಸೆಸ್ಡ್ ಯೂಸಿಂಗ್ ದೇರ್ ಇಂಟರ್ಸೆಕ್ಷನ್ ಕೋಆರ್ಡಿನೇಟ್ಸ್. ಅಂದರೆ ಯಾವ ರೀತಿ ಬರುತ್ತೆ ಅಂದರೆ 2 ಡೈಮೆನ್ಷನಲ್ ಅರೇಯಲ್ಲಿ ಸೊ ನಮಗೆ 2 ರೋಗಳಾಗಿ ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ನೋಡೋಣ ಇರಿ, ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವ ರೀತಿ ರೋಸ್ ಇರುತ್ತೆ ಅಂತಂದರೆ, ಸೊ 1 ರೋ, 2nd ರೋ, 3rd ರೋ. ಓಕೆ, ರೋಸ್ಗಳಲ್ಲಿ ಏನಾಗುತ್ತೆ 3 ರೋ ಇವೆ, ಇದರಲ್ಲಿ ಕಾಲಮ್ಸ್ ಎಷ್ಟಿದ್ದಾವೆ, 3 ಕಾಲಮ್ಸ್ ಇವೆ. ಹೌದಾ, ಈ ರೀತಿಯಾಗಿ ಒಂದು ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು 2 ಡೈಮೆನ್ಷನಲ್ ಅರೇಸ್. ಹೌದಾ, ಇಲ್ಲಿ ಹೇಳಿದೆ ನಿಮಗೆ 2 ಕಾಲಮಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದು 0 1 2 3 4 ಅಂದರೆ ಅರೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದೆನ್ ಅಗೇನ್ 2 ಡೈಮೆನ್ಷನಲ್ ಅಂದರೆ ಮತ್ತು 2nd ಡೈಮೆನ್ಷನಲ್. ಹೌದಾ, ಇಲ್ಲಿ ಅರೇ 0 1 2 3 4 ಇದು ಫಾರ್ಮೆಟ್ ಸೇಮ್ ಫಾರ್ಮೆಟಲ್ಲಿ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ 1 ಏನಾಗುತ್ತೆ ಕಾಮನ್ ಆಗುತ್ತೆ, ಅರೇ 1 1 1. ಇಲ್ಲಿ ಇನ್ನೊಂದು ಏನಾದರೂ ನಾವು ರೋ ತೊಗೊಂಡ್ರೆ ಏನಾಗುತ್ತೆ 2 ಅನ್ನೋದು ಕಾಮನ್ ಆಗಿ 2 0 2 1 2 2 2 3 2 4 ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾಗುತ್ತೆ ನಮಗೆ ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಮೈ ಅರೇ 0 1. ಓಕೆ, 0 1 20 0 2 30 40 50 60 70 80 90 100 ಈ ರೀತಿಯಾಗಿ ಅರೇ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು ಅರೇ 0 ಅಲ್ಲಿ 10 20 30 40 50 ಆ್ಯಂಡ್ 60 70 80 90 ಆ್ಯಂಡ್ ದ ಲಾಸ್ಟ್ 100. ಹೌದಾ, ಈ ರೀತಿಯಾಗಿ ಪ್ರತಿಯೊಂದು ಏನಾಗುತ್ತೆ ನಾವು 10ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನೀವು ಇಲ್ಲಾಂದರೆ 1 ಅಂತ ತೊಗೊಂಡ್ರೂ ಓಕೆ, ಬಟ್ ಏನಾಗುತ್ತೆ 10 ತೊಗೊಂಡ್ರೆ ಏನಾಗುತ್ತೆ ನಮಗೆ ಫಾರ್ಮೆಟ್ ಒಂದು ನೀಟಾಗಿ ಬರುತ್ತೆ. 10 ಗ್ಯಾಪ್ ಇರುತ್ತೆ. ಹೌದಾ, ಅರೇಸ್ಗಳಲ್ಲಿ ಇಲ್ಲಿ ನೋಡ್ಬೋದು ಅರೇ ರಿಫ್ಲೆಕ್ಷನ್ ವೇರಿಯಬಲ್ ಈಕ್ವಲ್ ಟು ನ್ಯೂ ಡೇಟಾ ಟೈಪ್ ಅರೇ ಸೈಜ್. ಅರೇಯಲ್ಲಿ 2 5. ಹೌದಾ, ಅಂದರೆ 2 ರೋಗಳಿವೆ. ಓಕೆ, 2 ರೋಸ್, ಇಲ್ಲಿ ನೋಡ್ಬೋದು 2 ರೋಸ್ 5 ಕಾಲಮ್ಸ್ ಅಂತ ಹೇಳಿ. ಸಾರಿ, 2 ರೋಸ್ 5 ಒಂದೇ ಕಾಲಮ್ ಇದೆ. ಹೌದಾ, ಅಂದರೆ ಇದನ್ನು ನಾನಿಲ್ಲಿ ಕೆಳಗಡೆ ಬರೆದಿದ್ದೀನಿ. ಓಕೆ, ಇದನ್ನು ಏನು ಮಾಡ್ಬೋದು, ಇಲ್ಲಿ ಎಕ್ಸ್ಟೆಂಡ್ ಮಾಡ್ಬೋದಿತ್ತು, ಬಟ್ ಇಲ್ಲಿ ಸ್ಪೇಸಿಂಗ್ ಜಾಸ್ತಿ ಆಗಲ್ಲ ಅಂತ ಹೇಳಿ ಕೆಳಗಡೆ ಹಾಕಿದ್ದೀನಿ. ಇದು ಕಂಟಿನ್ಯೂ ಇರುತ್ತೆ, 50 ಆದಮೇಲೆ 60 70 80 90. ಹಾಗಾಗಿ 2 ರೋಸ್ ಅಂತ ಹೇಳಿ ನಾವು ತೊಗೊಂಡಿದ್ದೀವಿ ಅಷ್ಟೇ. ಸೊ 5 ಕಾಲಮ್ಸ್ ಅಂದರೆ 1 2 3 4 5. ಹೌದಾ, ಈ ರೀತಿಯಾಗಿ 5 ಕಾಲಮ್ಸ್ಗಳಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿದ್ರಲ್ಲ 2 ಡೈಮೆನ್ಷನಲ್ ಅರೇ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇದ್ರ ಮುಖಾಂತರ ಒಂದು ಎಕ್ಸಾಂಪಲ್ ಕೊಡ್ತಾ ಹೋದರೆ ನಿಮಗೆ ಈಸಿ ಆಗುತ್ತಾ ಹೋಗುತ್ತೆ. ಫಸ್ಟ್ ನಾವು ಇಲ್ಲಿ ಡೈಮೆನ್ಷನ್ಗಳು ಎಷ್ಟು 3 ಇವೆ. ಹೌದಾ, ಅದನ್ನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಎಟ್ ಲಾಸ್ಟ್ ಪ್ರೋಗ್ರಾಮ್ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ನೋಡೋಣ ಮಲ್ಟಿ ಡೈಮೆನ್ಷನಲ್ ಅರೇ. ಸೊ ಇದರಲ್ಲಿ ಮಲ್ಟಿ ಡೈಮೆನ್ಷನಲ್ ಅರೇದಲ್ಲಿ ಏನು ಎಕ್ಸಾಂಪಲ್ ಇಲ್ಲ. ಬಿಕಾಸ್ ಏನಾಗುತ್ತೆ, ಸೊ ನೀವು ನೋಡಿರ್ಬೋದು ಸಿಂಗಲ್ ರೋ ಆ್ಯಂಡ್
ಡಬಲ್ ರೋಸ್ ಅಂದರೆ ಡಬಲ್ ರೋಸಲ್ಲಿ ನೋಡಿದ್ವಿ ನಾವು ಯಾವ ರೀತಿ ಇರುತ್ತೆ ಅಂತೇಳಿ 10ಇಂದ ಹಿಡಿದು 100ವರೆಗೂ ಏನಾಯಿತು ಅರೇ ಸೈಜ್ ಡಿಸ್ಪ್ಲೇ ಆಯಿತು ಹೌದಾ. ಹಾಗಾಗಿ ಮಲ್ಟಿಪಲಲ್ಲಿ ಇನ್ನೂ ಮಲ್ಟಿಪಲ್ ಡೈಮೆನ್ಷನಲ್ ಅರೇಸ್ ಬರ್ತವೆ. ಹಾಗಾಗಿ ಜಸ್ಟ್ ಎಕ್ಸಾಂಪಲ್ಸ್ ಏನೂ ಇಲ್ಲ. ದ ಮಲ್ಟಿಪಲ್ ಡೈಮೆನ್ಷನಲ್ ಅರೇ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅನ್ ಅರೇಸ್ ಆಫ್ ಅರೇಸ್. The 3D array is organized as 3D matrix. So 3D matrix which can be represented as the collection of multiple rows and columns. The elements of the array are assessed using their 3D intersection coordinates. ಸೊ ನೋಡ್ಬೋದು ಇಲ್ಲಿ 3D ಅರೇ ಅಂತಂದರೆ ಸೊ ಪ್ರೀವಿಯಸಲ್ಲಿ 2 ಡೈಮೆನ್ಷನಲ್ ಅರೇದಲ್ಲಿ ಯಾವ ರೀತಿ 3D ಅರೇ ಅಂದರೆ ಅದರಲ್ಲಿ ಈ ರೀತಿಯಾಗಿ ತೊಗೋಬೋದು. ಇದಕ್ಕಿಂತ ಮಲ್ಟಿಪಲ್ ತೊಗೋಬೋದು. ಮಲ್ಟಿಪಲ್ ಟೈಮ್ಸ್ ನಾವೇನು ಮಾಡ್ಬೋದು ರೋಸ್ ಆ್ಯಂಡ್ ಕಾಲಮ್ಸ್ನ ಡಿಸ್ಪ್ಲೇ ಮಾಡ್ಬೋದು. ಇದಕ್ಕೆ ಏನು ಹೇಳ್ತೀವಿ 3D ಮ್ಯಾಟ್ರಿಕ್ಸ್ ಅಂತೇಳಿ ಹೇಳ್ತೀವಿ. 3D ಅಂತಂದರೆ 3 ಡೈಮೆನ್ಷನಲ್ ಅರೇ ಮ್ಯಾಟ್ರಿಕ್ಸ್ ಆಗುತ್ತೆ ಹೌದಾ. ಸೊ ನೋಡ್ಬೋದು ಇಲ್ಲಿ ಇದರಲ್ಲಿ ಏನೈತೆ ಕಲೆಕ್ಷನ್ಸ್ ಆಫ್ ಮಲ್ಟಿಪಲ್ ರೋಸ್ ಆ್ಯಂಡ್ ಕಾಲಮ್ಸ್. ಇದರಲ್ಲಿ ಏನೈತೆ ಮಲ್ಟಿಪಲ್ಸ್ ಇದ್ದಾವೆ ಹೌದಾ. ಅಂದರೆ ಜಸ್ಟ್ 3 rows 3 columns ಇದ್ದಾವೆ. ನಾವು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇನ್ನೂ ನಮ್ಗೆ ಎಷ್ಟು ಬೇಕಷ್ಟು ಮಲ್ಟಿಪಲ್ ಅಂತಂದ್ರೆ ಅನ್ಲಿಮಿಟೆಡ್ ಆಗುತ್ತೆ. ಸೊ ಕಂಟಿನ್ಯೂಸ್ ಫ್ರಮ್ 2ಇಂದ ಹಿಡಿದು ಸೊ ನೆಕ್ಸ್ಟ್ 3 4 5 6 7 rows ಕಾಲಮ್ಸ್ ತೊಗೊಂಡ್ರೆ ಏನಾಗುತ್ತೆ ಅದು ಮಲ್ಟಿಪಲ್ ಅರೇಸ್ ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಅರೇಸ್ ಇರ್ತವೆ. ಸೊ ಅರೇಸ್ ಅಂದರೆ ಏನು, ಅರೇಸಲ್ಲಿ ಯಾವ ಟೈಪ್ಸ್ ಇವೆ, ಟೋಟಲ್ 3 ಟೈಪ್ಸ್ ಇದ್ದಾವೆ. 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ ಆ್ಯಂಡ್ ಮಲ್ಟಿಪಲ್ ಡೈಮೆನ್ಷನಲ್ ಅರೇ ಅಂತ ಹೇಳಿ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟೇ, ಜಸ್ಟ್ ಬೇಸಿಕ್ ಇದು ಅರೇಸಲ್ಲಿ ತಿಳ್ಕೊಂಡಿರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಇನ್ನೊಂದಿಷ್ಟು ಪ್ರೋಗ್ರಾಮ್ಸ್ ಕೊಟ್ಟು ಸ್ವಲ್ಪ ಡೀಟೇಲ್ಡಾಗಿ ಇನ್ನೂ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.